ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ತುಂಬ ದಿನ ಆಯಿತು ವ್ಲಾಗ್ಸ್ನ ಮಾಡಿ. ಏನಂದರೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸುಮಾರು ಜನ ಕೇಳಿದ್ರಿ, ಯಾಕೆ ವ್ಲಾಗ್ಸ್ ಮಾಡ್ತಾಯಿಲ್ಲ, ಯಾಕೆ ನಿಮ್ಮದು ವೀಡಿಯೋಸ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಸೊ ಯಾರೆಲ್ಲ ನನಗೆ ವೀಡಿಯೋ ಯಾಕೆ ಬರ್ತಿಲ್ಲ ಅಂತ ಕೇಳಿದ್ರಲ್ಲ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು, ಬಟ್ ನಮ್ಮ ವೀಡಿಯೋಗೋಸ್ಕರ ಯಾರು ಕಾಯ್ತಾ ಇರ್ತಾರೆ ಅಥವಾ ಯಾಕೆ ಹಾಕಲಿಲ್ಲ ಅನ್ನೋ ಒಂದು ಕೇರ್ ತೊಗೊಳ್ತಾರಲ್ವ, ಅದನ್ನು ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಅಂತ ಅನಿಸುತ್ತೆ. ಥ್ಯಾಂಕ್ಸ್ ಅದಕ್ಕೋಸ್ಕರ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ. ಸೊ ನಾನು ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲಿಂದ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಾನು ಸುಮಾರು ದಿವಸದ ಹಿಂದೆಯೇ ಒಂದು ಟರ್ಮರಿಕ್ ಫೇಶಿಯಲ್ ವ್ಯಾಕ್ಸ್ ಬಗ್ಗೆ ವೀಡಿಯೋನ ಮಾಡಿ ಹಾಕಿದ್ದೆ ಫ್ರೆಂಡ್ಸ್. ಈ ಒಂದು ವೀಡಿಯೋದಲ್ಲಿ ನನಗೆ ಸುಮಾರಷ್ಟು ಕಮೆಂಟ್ಸ್ ಬಂದಿದೆ ಮತ್ತು ತುಂಬಾ ಜನ ನನಗೆ ಇನ್ನೂ ಕ್ವೆಶನ್ಸ್ ಕೇಳ್ತಾನೆ ಇದ್ದೀರಾ ಆ ಒಂದು ವೀಡಿಯೋನ ನೋಡಿಬಿಟ್ಟು. ಇದು ಯಾವ ಥರ ಕೆಲಸ ಮಾಡುತ್ತೆ ಮತ್ತು ನಮಗೆ ಯಾಕೆ ಇದು ಫೇಸ್ಗೆ ಡೇಂಜರ್ ಮತ್ತು ಏನು, ಹಾಗೆ ನನ್ನ ಫೇಸ್ ಬರ್ನ್ ಥರ ಆಗಿತ್ತು ಅಂತೆಲ್ಲ ಹೇಳಿದ್ದೆ ಅಲ್ವಾ. ಸೊ ನೀವು ಇದನ್ನು ಸರ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾಯಿತು, ಏನಾಗುತ್ತೆ, ಮತ್ತು ರೀಗ್ರೋತ್ ಹೇಗೆ ಬರುತ್ತೆ, ಮತ್ತು ಜಾಸ್ತಿ ಗ್ರೋತ್ ಆಗುತ್ತಾ, ಮತ್ತು ಅದರದ್ದೇನಾದರೂ ಡೇಂಜರಸ್ ಆಗಿದೆಯಾ, ಮತ್ತು ರೀಗ್ರೋತ್ ಆಗೋದ್ರಲ್ಲಿ ಹೆವಿ ಹೇರ್ಸ್ ಬರುತ್ತಾ, ಮತ್ತು ಯಾವ ಥರ ಬರ್ನ್ ಆಗುತ್ತೆ. ಸೊ ತುಂಬಾ ಕ್ವಶನ್ಸು ಈ ಒಂದು ವೀಡಿಯೋನ ನೋಡಿ ನೀವು ಇವತ್ತಿಗೂ ಕೇಳ್ತಾನೆ ಇದ್ದೀರಾ. ಆ್ಯಂಡ್ ತುಂಬ ಚೆನ್ನಾಗಿ ಆ ವಿಡಿಯೋ ಕೂಡ ರೀಚ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ್ಯಾಟ್. ಅದಕ್ಕೋಸ್ಕರನೇ ನಾನು ಇನ್ನಷ್ಟು ಇನ್ಫಾರ್ಮೇಷನ್ ಅಥವಾ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ. ಇನ್ನೂ ಯಾರಾದರೂ ನೋಡೋರಿದ್ದರೆ ನೋಡ್ತಾರೆ ಮತ್ತು ಅವರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟೆ ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಸುಂದರವಾದ ಮುಖ ಏನಿರ್ಬೋದು, ನಾವು ಕಪ್ಪಗಿರ್ತೀವೋ ಬೆಳ್ಳಗಿರ್ತೀವೋ ಅದು ಬೇರೆ ವಿಷಯ. ಆದರೆ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ನಮ್ಮ ಒಂದು ಫೇಸ್ನ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇರೋದ್ರಲ್ಲೇ ನಾವು ಚೆನ್ನಾಗಿರ್ತೀವಿ. ಬಟ್ ಏನೇನೋ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಮುಖನ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಬೇಜಾರು. ಸೊ ಈ ಒಂದು ಪ್ರಾಡಕ್ಟ್ನ ನಾವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಫೇಸ್ನ ನಾವು ಹಾಳು ಮಾಡ್ಕೊಡ್ತೀವಿ. ಈಗ ಏನಾದರೂ ಒಂದು ಫಂಕ್ಷನ್ಸ್ ಇದೆ ಅಥವಾ ಒಂದು ಮದುವೆ ಇದೆ, ಓಕೆ ನೋಡ್ತೀವಿ ನಾವು ಇದನ್ನು ಅಡ್ವರ್ಟೈಸಲ್ಲಿ. ಸೊ ಇದನ್ನು ಯೂಸ್ ಮಾಡಿದ್ರೆ ಈಗ ಆಗುತ್ತಂತೆ, ಓಕೆ ನಾನು ಯೂಸ್ ಮಾಡೋಣ, ನಾನು ಚೆನ್ನಾಗಿ ಕಾಣಿಸ್ಬೇಕು. ಎಲ್ರಿಗೂ ಒಂದು ಆಸೆ ಅಂತ ಇರುತ್ತಲ್ವ, ನಾವು ಇವಾಗ ಒಂದು ಫಂಕ್ಷನು ಪಾರ್ಟೀಸ್ ಏನಾದರೂ ಇದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರಿಗೂ ಮನಸ್ಸಲ್ಲಿ ಆಸೆ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ. ಆದರೆ ಇದೇನು ಮಾಡುತ್ತೆ ಅಂತೇಳಿದ್ರೆ, ನೀವು ಪಾರ್ಟಿಗೆ ಹೋಗಬಾರ್ದು, ಆ ಥರ ಒಂದು ಕೆಲಸನ ಮಾಡಿಬಿಡುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಆ ಥರ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಫಸ್ಟು ಇದು ಏನಪ್ಪ ಆಗುತ್ತೆ ಅಂದರೆ, ಇದನ್ನು ಸ್ವಲ್ಪ ನೀರಲ್ಲಿ ಬೆರೆಸ್ಬಿಟ್ಟು ನಾವು ಫೇಸ್ಗೆ ಅಪ್ಲೈ ಮಾಡೋದು, ಓಕೆನಾ. ಸೊ ನೀರಲ್ಲಿ ಬೆರೆಸ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡಿದ್ರೆ, ಆ್ಯಂಡ್ ಫಸ್ಟ್ ಸ್ಮೆಲ್ ಬಗ್ಗೆ ಹೇಳಬೇಕು ಅಂದರೆ, ಇದು ಒಂದು ಗುಡ್ ಸ್ಮೆಲ್ಲೇ ಅಲ್ಲ. ಇದು ಸ್ಮೆಲ್ ಕೂಡ ನನಗೆ ಇಷ್ಟನೇ ಆಗಲಿಲ್ಲ. ಇದ್ರದ್ದು ಒಂದು ಸ್ಮೆಲ್ ಚೆನ್ನಾಗೂ ಇಲ್ಲ, ಓಕೆನಾ. ಆಯಿತು, ಅದು ಫೇಸ್ಗೆ ನಾವು ಅಪ್ಲೈ ಮಾಡಿದ್ಮೇಲೆ ಇದ್ರ ಮೇಲೆ ಕೊಟ್ಟಿರೋದು 2 to 5 ಮಿನಿಟ್ಸ್ ಅಷ್ಟೇ ಅವ್ರು ಕೊಟ್ಟಿರೋದು, ಓಕೆನಾ. 2 to 5 ಮಿನಿಟ್ಸ್ ನೀವು ಡ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಆದರೆ ಒಂದೇ ಒಂದು ನಿಮಿಷ ಕೂಡ ನಾವು ಫೇಸ್ ಮೇಲೆ ಇಟ್ಕೊಳ್ಳೋಕೆ ಆಗೋದಿಲ್ಲ ನನ್ನ ಫೇಸ್ಗೆ. ಆ್ಯಂಡ್ ನಾನು ಕಾಮೆಂಟ್ಸ್ ನೋಡಿದ್ದೀನಿ, ಸುಮಾರು ಜನ ಹೌದು ನೀವು ಹೇಳಿರೋದು ನಿಜ, ಜೆನ್ಯೂನ್ ಆಗಿದೆ, ರಿಸಲ್ಟ್ ನೀವು ಚೆನ್ನಾಗಿ ಹೇಳಿದ್ದೀರಾ, ಕರೆಕ್ಟಾಗಿ ಹೇಳಿದ್ದೀರಾ, ನನಗೂ ಅದೇ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಸುಮಾರು ಜನ ನನಗೆ ಕಾಮೆಂಟ್ಸ್ ಮಾಡಿ ಹೇಳಿದ್ದೀರಾ. ಹೌದು, 2 ರಿಂದ 5 ನಿಮಿಷ ಇಟ್ಕೋಬೇಕಷ್ಟೇ ಇದನ್ನು ಫೇಸ್ ಮೇಲೆ. ಆದರೆ ಅಷ್ಟು ನಾವು ಇಡೋದಕ್ಕೆ ಆಗೋದೇ ಇಲ್ಲ. ಏನಿರುತ್ತೆ ನಮ್ಮ ಫೇಸಲ್ಲಿ ಹೇರ್ಸು, ಅದು ಬರ್ನ್ ಆಗುತ್ತೆ, ಓಕೆನಾ. ಅದು ಬರ್ನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಸ್ಕಿನ್ವರೆಗೂ ಬರ್ನ್ ಹಾಕ್ಕೊಂಡು ಹೋಗುತ್ತೆ ಹೇರು. ಸೊ ಆವಾಗ ಸ್ಕಿನ್ವರೆಗೂ ಆದಾಗ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ. ಏನಾಗುತ್ತೆ, ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಂಪಿಗೆ ಸುಟ್ಟೋದು ಒಂದೇ ಬಾಕಿ, ಆ ಥರ ಒಂದು ಪಿಂಪಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ರೆಡ್ ಆಗಿಬಿಟ್ಟಿರುತ್ತೆ. ಮತ್ತು ಫೇಸ್ ಏನಾಗುತ್ತೆ ಅಂತಂದರೆ ಊದ್ಕೊಳ್ಳೋ ಥರ ಆಗುತ್ತೆ. ಫೇಸು ಎಲ್ಲ ಗುಳ್ಳೆ ಆದ್ಬಿಟ್ಟು ಫೇಸ್ ಎಲ್ಲನೂ ಊದ್ಕೊಳ್ಳೋ ಥರ ಆಗಿಬಿಡುತ್ತೆ. ಆಮೇಲೆ ಕೇಳಿದ್ದೀರಾ ಎಷ್ಟೊತ್ತು ತಗೊಳುತ್ತೆ, ಎಷ್ಟು ದಿವಸ ತಗೊಳ್ತು ಅಂತ ಹೇಳ್ಬಿಟ್ಟು. ಸೊ ನಾನು ಆಗಲಿಲ್ಲ ನನ್ನ ಫೇಸ್ ಮೇಲೆ. ಅದನ್ನು ಅವರು ನೀಟಾಗಿ ರಬ್ ಮಾಡಿ ತೋರಿಸ್ತಾರೆ, ಎಷ್ಟು ನೀಟಾಗಿ ಆಗಿದೆ ನಮ್ಮ ಫೇಸ್ ಅಂತ ಹೇಳ್ಬಿಟ್ಟು. ನಾನು ಅಷ್ಟೊತ್ತು ಇಟ್ಕೊಳ್ಳೋಕ್ಕೂ ಆಗಲಿಲ್ಲ, ಅದನ್ನು ರಬ್ ಮಾಡೋಕ್ಕೂ ಆಗಲಿಲ್ಲ. ಇಮಿಡಿಯೇಟ್ ನಾನು ಫೇಸ್ ವಾಶ್ ಮಾಡಿಬಿಟ್ಟೆ. ಸೊ ಫೇಸ್ ವಾಶ್ ಮಾಡಾದ ನಂತರ ಅದು ನೀಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಒಂದೇ ಉರಿ ಫೇಸೆಲ್ಲ ತುಂಬಾ ಉರಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಹಚ್ಚಿದೆ. ಸೊ ಅದನ್ನು ಹಚ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿದೆ. ಅದು ಸ್ವಲ್ಪ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಹಚ್ಚಿದ ನಂತರ ಸ್ವಲ್ಪ ತಣ್ಣಗಂತ ಅನ್ನಿಸ್ತು. ಅದಾದ ನಂತರ ನನಗೆ ಒಂದು ದಿನ ಪೂರ್ತಿ ತೊಗೊಳ್ತು ಅದು ಸರಿ ಹೋಗೋದಕ್ಕೆ.
ಆ ಪಿಂಪಲ್ಸ್ ಆಗಿರ್ಬೋದು, ಮುಖ ಊದ್ಕೊಳ್ಳೋ ಥರ ಆಗಿರ್ಬೋದು, ಅದೆಲ್ಲನೂ ನನಗೆ ಸರಿ ಹೋಗೋದಕ್ಕೆ ಫುಲ್ 1 ಡೇ ಅಂದರೆ ನಾನು ಮಧ್ಯಾಹ್ನ ಹಂಗೆ ಹಾಕಿದ್ದು ಫುಲ್ 1 ನೈಟ್ ಎಲ್ಲನೂ ಅದು ಸರಿ ಹೋಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಪಿಂಪಲ್ಸ್ ಏನಿದೆ ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು. ಆ್ಯಂಡ್ ಆಮೇಲೆ ಸರಿ ಹೋಯಿತು. ಆ್ಯಂಡ್ ಇದನ್ನು ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡೋ ಧೈರ್ಯ ಅಂತೂ ಮಾಡಲೇ ಇಲ್ಲ. ಬಟ್ ಯಾಕೆ ನಾನು ಈ ಒಂದು ಪ್ರಾಡಕ್ಟ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ಒಂದು ನಾನು ಓಕೆ ನಾನು ಬಿಸಾಡಲಿಲ್ಲ, ಹಾಗೆ ಇಟ್ಟಿದ್ದೆ. ಬಟ್ ನಾನು ಯೂಸ್ ಅಂತೂ ಮಾಡ್ತಾಯಿಲ್ಲ, ಒಂದೇ ಸರಿ ನಾನು ಇದನ್ನು ಯೂಸ್ ಮಾಡಿರೋದು ಎಲ್ಲ ಹಾಗೆ ಇದೆ. ಆ್ಯಂಡ್ ಇವಾಗ ನಾನು ನೋಡ್ತಾ ಇದ್ದೀನಿ ಅಡ್ವರ್ಟೈಸಲ್ಲೆಲ್ಲನೂ ಇನ್ಸ್ಟಾದಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಸೊ ನೀವು ಶೇವ್ ಮಾಡೋದ್ರಿಂದ ನಿಮಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಇದನ್ನು ಯೂಸ್ ಮಾಡಿ ಪೇನ್ಲೆಸ್ ಅಂತ ಬರ್ತಾ ಇದೆ. ಸೊ ಈ ಒಂದು ಪೇನ್ಲೆಸ್ ಅಂತ ಅವ್ರೇನು ತೋರಿಸ್ತಾರೆ ಅಷ್ಟು ಈಸಿಯಾಗಿ ಅಪ್ಲೈ ಮಾಡಿಬಿಟ್ಟು ಇಷ್ಟು ಫೇರಾಗಿ ನಾವು ಕಾಣಿಸ್ತೀವಿ, ಇಷ್ಟು ಚೆನ್ನಾಗಿ ಆಗುತ್ತೆ, ಕ್ಲಿಯರಾಗಿ ಆಗುತ್ತೆ ಅಂದರೆ ಎಂಥವ್ರಿಗೂ ಹೌದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಸೆ ಆಗುತ್ತೆ. ಹಾಗಾಗಿ ನೀವೇನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಫೇಸ್ನ ನೀವೇ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಆರಾಮಾಗಿ ಶೇವೇ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಬೇರೆ ಏನಾದರೂ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ನಿಮ್ಮ ಫೇಸಲ್ಲಿರುವಂಥ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬರ್ನ್ ಆಗುತ್ತೆ, ಏನಂದರೆ ಹೇರ್ ಏನಿದೆ ಅದು ಬರ್ನ್ ಆಗುತ್ತೆ. ಸೊ ನೀವು ಬರ್ನ್ ಆಗುತ್ತೆ ಅಂತಂದರೆ ಯೋಚನೆ ಮಾಡಿ ಇದರಲ್ಲಿ ಯಾವ ಒಂದು ಅಂಶ ಇರ್ಬೋದು ಅಂತ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಈ ಒಂದು ವಿಷಯ ಎಲ್ಲರಿಗೂ ಗೊತ್ತಿರಲಿ. ಆ್ಯಂಡ್ ತುಂಬ ಇವಾಗನೂ ಅದು ಅಡ್ವರ್ಟೈಸಲ್ಲೆಲ್ಲ ಇರೋದ್ರಿಂದನೇ ನಾನು ಮತ್ತೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಇವಾಗಲೂ ಕಮೆಂಟ್ಸ್ ಬರ್ತಾನೆ ಇದೆ ನನಗೆ ಈ ಒಂದು ವಿಡಿಯೋ ನಾನು ಹಾಕಿರೋದ್ರ ಬಗ್ಗೆ. ಹಾಗಾಗಿ ಯಾರಾದರೂ ನೋಡದೇ ಇರೋರ್ಗೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟೆ ನಾನು ಮತ್ತೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದು. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ನಾವು ಹಾಕೋದ್ರಿಂದ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನೊಂದಿಲ್ಲ ಅಲ್ವಾ. ಸೊ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್.